ಕೊಲೆ ಕೇಸ್ನಲ್ಲಂದರಾಗಿರುವಂತಹ ನಟ ದರ್ಶನ್ಗೆ ಪರೋಕ್ಷವಾಗಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ ನಿರ್ಮಾಪಕ ಉಮಾಪತಿ ಗೌಡ. ದರ್ಶನ್ ಹಾಗೆ ಉಮಾಪತಿ ನಡುವೆ ಕಾಟೀರಾ ವಿಚಾರವಾಗಿ ವಾರ್ ನಡೆದಿತ್ತು. ಅದಕ್ಕೆ ಮುಂಚೆನೂ ಒಂದು ಲೋನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಹಿಳೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರ ಮಧ್ಯೆ ವೈಮನಸ್ಸು ಮೂಡಿತ್ತು. ಕಾಟೀರಾ ಸಕ್ಸಸ್ ಮೀಟ್ ನಲ್ಲಿ ತಗಡು ಅನ್ನುವಂತಹ ಪದವನ್ನ ಬಳಕೆ ಮಾಡಿದ್ದು ನಟ ದರ್ಶನ್ ಉಮಾಪತಿ ಗೌಡಗೆ. ಈಗ ಉಮಾಪತಿ ಬೆಂಬಲವಾಗಿ ಇನ್ಸ್ಟಾದಲ್ಲಿ ಹಲವು ಮಂದಿ ಪೋಸ್ಟ್ ಗಳನ್ನ ಹಾಕ್ತಿದ್ದಾರೆ. ಅದರಲ್ಲಿ ದೀಪಕ್ B18 ಅನ್ನುವಂತಹ ಅಕೌಂಟ್ ನಿಂದ ಪೋಸ್ಟ್ ಅನ್ನ ಹಾಕಲಾಗಿದೆ. ಇದೇ ಪೋಸ್ಟ್ ನ ತಮ್ಮ ಸ್ಟೋರಿಯಲ್ಲಿ ಶೇರ್ ಮಾಡಿದ್ದಾರೆ ಉಮಾಪತಿ ಗೌಡ. ಹಾಗಾದ್ರೆ ಆವತ್ತು ಕಾಟೀರಾ ಸಕ್ಸಸ್ ಮೀಟ್ ನಲ್ಲಿ ದರ್ಶನ್ ಹೇಳಿದ್ದೇನು, ಅದಕ್ಕೆ ಉಮಾಪತಿ ಗೌಡ ಅವರು ಈಗ ತಮ್ಮ ಇನ್ಸ್ಟಾ ಮೂಲಕ ಕೊಟ್ಟಿರುವಂತಹ ರಿಯಾಕ್ಷನ್ಗಳೇನು ನೋಡೋಣ. ಯಾಕಂದ್ರೆ ಕೆಲವರು ಹೇಳಿದ್ರು ಕತೆ ನಾನ್ ಮಾಡಿಸ್ದೆ, ಟೈಟಲ್ ನಾನ್ ಕೊಟ್ಟೆ. ಅಯ್ಯೋ ತಗಡೆ, ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು. ಈಗ ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ. ಯಾಕಂದ್ರೆ ಇದೇ ಸಲಿ ಇದೇ ತರ ಒಂದ್ ಕಡೆಗೆ ಸಿಗಾಕೊಂಡು ಬಾಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ. ಈಗ ಈ ಕತೆ ಇಂಥ ಒಳ್ಳೆ ಕತೆ ಯಾಕಪ್ಪ ಬಿಟ್ಟೆ ನೀನು? ನೀನ್ ಮಾಡಿಸ್ತಾನೆ ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು? ನಿನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ, ಗುಡ್, ಮಾಡ್ಬೋದಾಗಿತ್ತಲ್ಲ. ಟೈಟಲ್ ನಾನು ಕೊಟ್ಟೆ, ಟೈಟಲ್ ಇಟ್ಟಿದ್ದೆ ನಾನು. ಯಾಕಂದ್ರೆ ಕೆಲವರು ಹೇಳಿದ್ರು ಕತೆ ನಾನ್ ಮಾಡಿಸ್ದೆ, ಟೈಟಲ್ ನಾನ್ ಕೊಟ್ಟೆ. ಅಯ್ಯೋ ತಗಡೆ, ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು. ಈಗ ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ. ಯಾಕಂದ್ರೆ ಇದೇ ಸಲಿ ಇದೇ ತರ ಒಂದ್ ಕಡೆಗೆ ಸಿಗಾಕೊಂಡು ಬಾಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ. ಈಗ ಈ ಕತೆ ಇಂಥ ಒಳ್ಳೆ ಕತೆ ಯಾಕಪ್ಪ ಬಿಟ್ಟೆ ನೀನು? ನೀನ್ ಮಾಡಿಸ್ತಾನೆ ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು? ನಿನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ, ಗುಡ್, ಮಾಡ್ಬೋದಾಗಿತ್ತಲ್ಲ. ಟೈಟಲ್ ನಾನು ಕೊಟ್ಟೆ, ಟೈಟಲ್ ಇಟ್ಟಿದ್ದೆ ನಾನು. ಇದು ಆವತ್ತು ದರ್ಶನ್ ಕಾಟೀರಾ ಸಕ್ಸಸ್ ಮೀಟ್ ಸಂದರ್ಭದಲ್ಲಿ ಕೊಟ್ಟಿದ್ದಂತಹ ಹೇಳಿಕೆ. ಕಾಟೀರಾ ಟೈಟಲ್ ವಿಚಾರವಾಗಿ ಉಮಾಪತಿ ಗೌಡ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಏನಿತ್ತು, ಆ ವಿಚಾರಕ್ಕೆ ಕೌಂಟರ್ನ ಕೊಡುವಂತಹ ಕೆಲಸವನ್ನ ನಟ ದರ್ಶನ್ ಮಾಡಿದ್ರು. ಆ ಕೌಂಟರ್ಗೆ ಈಗ ತಮ್ಮ ಅಭಿಮಾನಿಗಳು ಹಾಕ್ತಾ ಇರುವಂತಹ ಪೋಸ್ಟ್ಗಳೇನಿದೆ, ಆಗ ಕೊಟ್ಟಂತಹ ಹೇಳಿಕೆಗಳಿಗೇನು ವೈರಲ್ ಆಗ್ತಾ ಇದೆ ಉಮಾಪತಿ ಗೌಡ ಅವರದ್ದು, ಅದನ್ನ ತಮ್ಮ ಇನ್ಸ್ಟಾದಲ್ಲಿ ಶೇರ್ ಮಾಡ್ತಿದ್ದಾರೆ ಉಮಾಪತಿ ಗೌಡ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭರತ್ ನೀಡ್ತಾ ಹೋಗ್ತಾರೆ. ಭರತ್, ಪೇಷನ್ಸ್ ಯಾವತ್ತಿದ್ರೂ ವರ್ಕ್ ಆಗುತ್ತೆ ಅಥವಾ ತಾಳ್ಮೆಗೆ ಯಾವತ್ತಿದ್ರೂ ಕೂಡ ಫಲ ಸಿಗುತ್ತೆ ಅನ್ನುವಂತಹ ರೀತಿನಲ್ಲಿ ಕೌಂಟರ್ ಕೊಟ್ಟಿದ್ದಾರೆ ಉಮಾಪತಿ ಗೌಡ. ಅಷ್ಟು ಮಾತ್ರ ಅಲ್ಲ, ತಮ್ಮ ಅಭಿಮಾನಿಗಳು ತಮ್ಮ ಬಗ್ಗೆ ಶೇರ್ ಮಾಡ್ತಾ ಇರುವಂತಹ ಎಲ್ಲಾ ಪೋಸ್ಟ್ಗಳನ್ನು ತಮ್ಮ ಇನ್ಸ್ಟಾ ಸ್ಟೋರಿನಲ್ಲಿ ಶೇರ್ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ವಿವರಣೆಯನ್ನ ಕೊಡಬಹುದಾ ಭರತ್? ವಿದ್ಯಾ, ನಿಜಕ್ಕೂ ನಟ ದರ್ಶನ್ ಹಾಗೆ ನಿರ್ಮಾಪಕ ಉಮಾಪತಿಯವರು ಒಂದು ಸಮಯದಲ್ಲಿ ತುಂಬಾ ತೀರಾ ಆಪ್ತರಾಗಿದ್ರು, ತೀರಾ ಕ್ಲೋಸ್ ಪರ್ಸನ್ಸ್ ಆಗಿದ್ರು. ಅಂದ್ರೆ ಅವರ ಸಿನಿಮಾನ ಕೂಡ ಇವರು ನಿರ್ಮಾಣ ಮಾಡಿದ್ದಾರೆ. ತುಂಬಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿತ್ತು, ತುಂಬಾ ದೊಡ್ಡ ಮಟ್ಟದ ಕಾಂಬಿನೇಷನ್ ಕೂಡ ಉಮಾಪತಿ ಮತ್ತೆ ದರ್ಶನ್ ಅವರು. ಅದಾದ ನಂತರ ಒಂದಿಷ್ಟು ಆದ ಬೆಳವಣಿಗೆಗಳಲ್ಲಿ ಅಂದ್ರೆ ಹೇಮಾ ಕುಮಾರಿ ಅನ್ನೋ ಒಂದು ಮಹಿಳೆ ವಂಚನೆ ಪ್ರಕರಣದಲ್ಲಾಗಿರ್ಬೋದು, ಜೊತೆಗೆ ಕಾಟೇರ ಸಿನಿಮಾದ ಟೈಟಲ್ ವಿಚಾರದಲ್ಲಿ ಸಂಬಂಧಪಟ್ಟಂಗೆ ಈ ವಿಚಾರದಲ್ಲಿ ಇರ್ಬೋದು, ನಟ ದರ್ಶನ್ ಹಾಗೂ ನಿರ್ಮಾಪಕ ಉಮಾಪತಿ ಅವರ ನಡುವೆ ನೇರವಾಗಿ ಒಂದಿಷ್ಟು ವಾದ ಪ್ರತಿವಾದ ಆಗಿತ್ತು. ನೇರವಾಗಿ ಒಂದು ಬಹಿರಂಗ ವೇದಿಕೆಯಲ್ಲಿ ದರ್ಶನ್ ಅವರು ಮಾತಾಡ್ತಾ ಇರ್ಬೇಕಂದ್ರೆ ಉಮಾಪತಿ ಅವರಿಗೆ ಒಂದು ತಗಡು ಅನ್ನೋ ಒಂದು ಪದವನ್ನ ಬಳಸ್ತಾರೆ. ತಗಡು ಅನ್ನೋ ಪದವನ್ನ ಬಳಸೋದ್ರ ಮುಖಾಂತರ ಒಬ್ಬ ನಿರ್ಮಾಪಕರಿಗೆ ಅಗೌರವ ತೋರಿಸುವಂತ ಕೆಲಸ ಕೂಡ ಆಗುತ್ತೆ. ಅಲ್ಲೊಂದ್ ಕಡೆ ಉಮಾಪತಿ ಅವರು ಅದೇ ಸಂದರ್ಭದಲ್ಲೂ ಕೂಡ ಮಾತಾಡಿರ್ತಾರೆ, ಒಬ್ಬ ನಿರ್ಮಾಪಕನ ಅನ್ನದಾತ ಅನ್ಬೇಕು, ಅನ್ನದಾತ ಅಂತ ಇಡೀ ಇಂಡಸ್ಟ್ರಿ ಗೌರವ ಕೊಡುತ್ತೆ. ಇಂಥ ಅನ್ನದಾತನನ್ನ ಒಬ್ಬ ನಟ ತಗಡು ಅನ್ನೋದು ಎಷ್ಟು ಸರಿ ಅನ್ನೋದನ್ನ ಅದಾಗಲೇ ನಿರ್ಮಾಪಕ ಉಮಾಪತಿ ಅವರು ಒಂದು ಪ್ರತಿರೋಧವನ್ನ ತೋರಿಸಿದ್ರು. ಇದೀಗ ಸದ್ಯ ಏನು ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ನಟ ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ, ಪ್ರಕರಣದ 7 ಆರೋಪಿ ಆಗಿದ್ದಾರೆ, ಜೊತೆಗೆ ವಿಚಾರಣೆ ಎದುರಿಸ್ತಾ ಇದ್ದಾರೆ, ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಗಳನ್ನ ಗಮನಿಸ್ತಾ ಇರುವಂತ ಉಮಾಪತಿ ಅವರು ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದಿಷ್ಟು ಪೋಸ್ಟ್ಗಳನ್ನ ಶೇರ್ ಮಾಡೋದ್ರ ಮುಖಾಂತರ ಎಲ್ಲೋ ಒಂದ್ ಕಡೆ ಅಂದ್ರೆ ಅತಿಯಾದ ಅಹಂಕಾರ, ಅತಿಯಾದ ದುರಂಕಾರದಿಂದ ನಡ್ಕೊಂಡ್ರೆ ಯಾವ ರೀತಿಯ ಒಂದು ಪರಿಸ್ಥಿತಿಗೆ ತಲುಪ್ತಾರ ಅನ್ನೋದನ್ನ ಪರೋಕ್ಷವಾಗಿ ಅವರು ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಏನು ಅವತ್ತು ದರ್ಶನ್ ಅವರು ಬಹಿರಂಗವಾದ ವೇದಿಕೆಯಲ್ಲಿ ನಿಂತ್ಕೊಂಡು ತಗಡು ಅನ್ನೋ ಒಂದು ಪದವನ್ನ ನಿರ್ಮಾಪಕರಿಗೆ ಬಳಸಿದ್ರು. ಅದನ್ನ ಇವತ್ತು ಅವರು ತಗಡು ಅನ್ನೋದು ಯಾರು ಅಂತ ಗೊತ್ತಾಗ್ತಿದೆ ಅನ್ನೋ ಒಂದು ರೀತಿಯಲ್ಲಿ ನಟ ದರ್ಶನ್ ಅವರಿಗೆ ಪರೋಕ್ಷವಾಗಿ ಇದನ್ನ ಅಂದ್ರೆ ತಿರುಗೇಟು ಕೊಟ್ಟಿರುವಂತದ್ದು ಇಲ್ಲಿ ನಾವು ಗಮನಿಸ್ತಾ ಇರ್ಬೋದು. ಬರೀ ಆ ತಗಡು ಅನ್ನೋ ಒಂದು ಪದ ಮಾತ್ರವಲ್ಲ, ತಗಡು ಗ್ಯಾಂಗ್ ಅನ್ನೋದನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿ ತಮ್ಮಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಒಂದಿಷ್ಟು ಪೋಸ್ಟ್ಗಳನ್ನ ಕೂಡ ಹಾಕಿದ್ದಾರೆ. ಜೊತೆಗೆ ಉಮಾಪತಿ ಅವರ ಬೆಂಬಲಿಗರು, ಉಮಾಪತಿ ಅವರ ಫಾಲೋವರ್ಸ್ ಅಂತ ಏನಿರ್ತಾರೆ ಅವರು ಕೂಡ ಒಂದು ಸಾಕಷ್ಟು ಪೋಸ್ಟ್ಗಳನ್ನ ದರ್ಶನ್ ಅವರ ವಿರುದ್ಧವಾಗಿ,
ದರ್ಶನ್ ಅವರ ಒಂದು ಏನು ಸದ್ಯ ರೇಣುಕಾಸ್ವಾಮಿ ಮರ್ಡರ್ ಕೇಸ್ ಅರೆಸ್ಟ್ ಆಗಿದ್ದಾರೆ. ಈ ಕುರಿತಾದ ಒಂದಿಷ್ಟು ಪೋಸ್ಟ್ಗಳನ್ನ ಹಾಕ್ತಾ ಇದ್ದಾರೆ. ಎಲ್ಲಾ Okay. ಪೋಸ್ಟ್ಗಳನ್ನ ಖುದ್ದು ಉಮಾಪತಿ ಅವರೇ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡೋದ್ರ ಮುಖಾಂತರ ದರ್ಶನ್ ಅವರ ಒಂದು ಪರಿಸ್ಥಿತಿಯ ಬಗ್ಗೆ ಪರೋಕ್ಷವಾಗಿ ಮಾತಾಡ್ತಾ ಇರುವಂತದ್ದು ಇದೆಯಾ. ಥ್ಯಾಂಕ್ ಯು ಭರತ್ ತಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.